ಆ ಬಕೆಟ್ ಇಲ್ಲಿರೋದು ನೀರೇ ಅನ್ಕೊಂಡು ಬೆಂಕಿ ಆರಿಸೋದಕ್ಕೆ ಎರ್ಚದ್ನೇ ಹೊರತು ಅವ್ರು ನನ್ನನ್ನು ಹೀಗ್ ಸಿಕ್ಕಾಕಿಸ್ತಾರೆ ಅಂತ ನಾನು ಊಹೆನೂ ಮಾಡ್ಕೊಂಡಿರ್ಲಿಲ್ಲ. ಅಬ್ಜೆಕ್ಷನ್ ಯುವರ್ ಆನರ್. ಸರಿ ಪದ್ಮಾವತಿ ಅವರೇ, ನಿಮಗೆ ನಿಮ್ಮ ಸೊಸೆ ಚಾರುಲತನ ಸಾಯಿಸ್ಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ಸಾಯಿಸ್ಬೇಕು ಅಂತಾನು ನೀವಲ್ಲಿಗೆ ಹೋಗಿಲ್ಲ ಅಂತ ಇಟ್ಕೊಳ್ಳಿ. ನಿಮ್ಮ ಸೊಸೆನೇ ಬೆಂಕಿ ಹಚ್ಕೊಂಡ್ಲು ಅಂತ ಹೇಳ್ತೀರಾ? ಹೌದು. ಸರಿ, ಅಷ್ಟಕ್ಕೂ ನೀವ್ಯಾಕೆ ನಿಮ್ಮ ಸೊಸೆ ಮನೆಗೆ ಆಕೆ ಬೆಂಕಿ ಹಚ್ಕೊಂಡಿದ್ದ ಟೈಮ್ಗೆ ಹೋಗಿದ್ದು? ಚಾರುನ್ ಕರ್ಕೊಂಡ್ ಬಾ ಅಂತ ಅಣ್ಣ ಹೇಳಿದ್ರು, ಅದಕ್ಕೆ ಹೋಗಿದ್ದೆ. ಓಹೋ, ನಿಮ್ಮ ಅಣ್ಣ ಹೇಳಿದಕ್ಕೆ ನೀವು ಹೋಗ್ಬಿಟ್ರಿ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಈ ತಂಗಿ ಹಿಂದ್ಗಡೆ ಈ ಅಣ್ಣ ಇದ್ದಾನೆ ಅನ್ನೋದಕ್ಕೆ ಈ ಮಾತುಗಳೇ ಸಾಕ್ಷಿ. ಹಿಂದ್ಗಡೆ ಇದ್ದು ಯಮ ಏಕಿ ಪಾಲಿಗೆ ಯಮ ಆಗಿದ್ದ ಅನ್ನೋದಕ್ಕೆ ಈ ಮಾತುಗಳೇ ಸಾಕ್ಷಿ. ಈ ರಾಜಾರಾಮ್ ಚಾರುಲತನ ಸಾಯಿಸುವಂತ ತನ್ನ ತಂಗಿನ ಕಳಿಸಿದ್ದಾರೆ. ಅವರು ಸಾಯಿಸೋ ಪ್ರಯತ್ನ ಮಾಡಿದ್ರು. ಮೈ ಮೇಲೆ ಇನ್ನಷ್ಟು ಕೆರೋಸಿನ್ನ ಹಾಕಿ ಸೈಕೋ ಹಾಗೆ ವರ್ತಿಸಿದ್ರು. ಸುಳ್ಳು, ನಾನು ಹಾಗೆ ಮಾಡ್ಲಿಲ್ಲ. ನೀವ್ ಹೇಳ್ತಾ ಇರೋದು ಸತ್ಯ ಅಲ್ಲ. ನಾನು ಹೇಳ್ತಿರೋದು ಸತ್ಯ ಅನ್ನೋದಕ್ಕೆ ಆ ವಿಡಿಯೋ ಸಾಕ್ಷಿ ಒಂದೇ ಇಲ್ಲ ಯುವರ್ ಆನರ್. ಇವರು ನನ್ನ ಕ್ಲೈಂಟ್ ಚಾರುಲತಾಗೆ ಬೆಂಕಿ ಹಚ್ತಾ ಇರೋದನ್ನ ನೋಡಿರುವಂತ ವಿಟ್ನೆಸ್ ಕೂಡ ಇಲ್ಲೇ ಇದ್ದಾರೆ. ನೀವು ಪರ್ಮಿಷನ್ ಕೊಟ್ರೆ ಯುವರ್ ಆನರ್, ನನ್ನ ಕ್ಲೈಂಟ್ ಈ ಅಣ್ಣ ತಂಗಿ ಮೇಲೆ ಇದಕ್ಕೂ ಮುಂಚೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಅದಾದ್ಮೇಲೆ ನಡೆದಂತ ವಿಷಯಗಳು, ಈ ಅಣ್ಣ ತಂಗಿ ಮುಚ್ಚಿಟ್ಟಿರೋ ದಾರುಣಗಳು, ಭಯಂಕರವಾದ ನಿಜಗಳನ್ನ ಇನ್ಸ್ಪೆಕ್ಟರ್ ಆನಂದ್ ಅವರು ವಿವರಿಸೋದಕ್ಕೆ ನೀವು ಪರ್ಮಿಷನ್ ಕೊಡಬೇಕು ಅಂತ ದಯಮಾಡಿ ಕೇಳ್ಕೊತೀನಿ. ಪರ್ಮಿಷನ್ ಗ್ರಾಂಟೆಡ್. ನನ್ನ ಕ್ಲೈಂಟ್ ನ ಸಾಯಿಸಿ ಮಣ್ಣು ಮಾಡಿದ್ರು ಮಾಡ್ಬಿಡ್ತಾರೆ ಯುವರ್ ಆನರ್. ಹೌದು ಜಡ್ ಸಾಹೇಬ್ರೆ. ನೀವೇನಾದ್ರೂ ಮಾತಾಡ್ಬೇಕು ಅಂತಂದ್ರೆ ಕಟ್ಟಕಟ್ಟೆ ಒಳಗಡೆ ಬಂದು ಮಾತಾಡಿ. ಸ್ವಾಮಿ, ಜಡ್ ಸಾಹೇಬ್ರೆ, ಇಲ್ಲಿ ನೋಡಿ, ಈ ರಾಜಾರಾಮಿಂದ ಮತ್ತೆ ಇವ್ರ ಕುಟುಂಬದವರಿಂದ ನಮ್ಗೆ ಪ್ರಾಣ ಬೆದರಿಕೆ ಇದೆ ಸಾಹೇಬ್ರೆ. ಸರ್, ಕೋರ್ಟ್ಗೆ ಬರ್ಬೇಕಾದ್ರೂ ಕೂಡ ಕೇಸು ವಾಪಸ್ ತಗೋ ಅಂತ ಇಲ್ಲಿ ನೋಡಿ ಇವನ್ ಕುಟುಂಬದವರು ಬೆದರಿಕೆ ಹಾಕಿದ್ರು ಸರ್. ನೀವಿನ್ ಹೋಗ್ಬೋದು. ಕೇಳಿಸ್ಕೊಂಡ್ರಿ ಅಲ್ವಾ ಯುವರ್ ಆನರ್? ನಾನು ನಿರೂಪಿಸಿದ ಸಾಕ್ಷಿಗಳನ್ನ ಪರಿಗಣಿಸಿ ತಡ ಮಾಡ್ದೇನೆ, ಸಮಯ ಕೊಡ್ದೇನೆ ಇವರಿಗೆ ಕಠಿಣ ಶಿಕ್ಷೆಯನ್ನು ಕೊಟ್ಟು ನನ್ನ ಕ್ಲೈಂಟ್ಗೆ ನ್ಯಾಯ ಕೊಡಬೇಕು ಅಂತ ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ ಯುವರ್ ಆನರ್. ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿದ ನಂತರ ಆರೋಪಿ ರಾಜಾರಾಮ್, ಮತ್ತೊಬ್ಬ ಆರೋಪಿ ಪದ್ಮಾವತಿ, ಈ ಇಬ್ಬರು ಅಣ್ಣ ತಂಗಿ ಸೇರಿ ಸಂತ್ರಸ್ತೆಯಾದ ಚಾರುಲತಾಗೆ ವರದಕ್ಷಿಣೆಗೋಸ್ಕರ ಕಿರುಕುಳ ಕೊಟ್ಟು ಹಿಂಸೆ ಕೊಟ್ಟು
ಈಕೆಯನ್ನು ಕೊಲ್ಲಲು ನೋಡಿದರು ಎಂಬುದು ಸಾಕ್ಷ್ಯಾಧಾರಗಳ ಮುಖಾಂತರ ಗೊತ್ತಾಗಿರುತ್ತದೆ. ಇವರಿಗೆ ಒಂದೇ ಒಂದು ನಿಮಿಷ ಜಡ್ಜ್.